ಎಲ್ಲಿಯ ತನಕ ಎಲ್ಲವನ್ನು ಸಹಿಸಿ ಸುಮ್ಮನಿರುತ್ತೇವೆಯೋ ಅಲ್ಲಿಯ ತನಕ ನಾವು ಎಲ್ಲರಿಗೂ ಒಳ್ಳೆಯವರಾಗಿರುತ್ತೇವೆ. ಒಂದು ವೇಳೆ ಅನುಭವಿಸಿದ ಅನ್ಯಾಯವನ್ನು ಬಾಯಿ ಬಿಡುತ್ತೇವೋ ಆಗ ಎಲ್ಲರಿಗಿಂತ ನಾವೇ ಹೆಚ್ಚು ಕೆಟ್ಟವರಾಗುತ್ತೇವೆ. ಸಕ್ಕರೆಯ ಸಹವಾಸ ಮಾಡಿದ ಹಾಲು ಸಿಹಿಯಾಗ್ತದೆ, ಹುಳಿಯ ಸಹವಾಸ ಮಾಡಿದ ಹಾಲು ಒಡೆದು ಹೋಗುತ್ತದೆ. ಅದೇ ರೀತಿ ಬದುಕು ಒಳ್ಳೆಯವರ ಸಹವಾಸ ಮಾಡಿದರೆ ಜೀವನ ಸುಖಮಯವಾಗಿರುತ್ತದೆ, ಕೆಟ್ಟವರ ಸಹವಾಸ ಮಾಡಿದರೆ ಜೀವನ ಹೊಡೆದು ಹೋಗ್ತದೆ. ಸ್ವಂತ ವ್ಯವಹಾರದ ಏಳಿಗೆಗಾಗಿ 4-5 ವರ್ಷ ಸಮಯವನ್ನು ನೀಡದವರು ಇನ್ನೊಬ್ಬರ ವ್ಯವಹಾರದ ಏಳಿಗೆಗಾಗಿ 40 ವರ್ಷ ಜೀತದಾಳುವಿನಂತೆ ದುಡಿಯುವರು. ಜಗತ್ತನ್ನು ಬದಲಾಯಿಸುವ ಶಕ್ತಿಶಾಲಿ ಆಯುಧ ಅಂದ್ರೆ ಅದು ಶಿಕ್ಷಣ. ಜನರನ್ನು ಮೂರ್ಖರನ್ನಾಗಿ ಮಾಡುವ ಆಯುಧ ಎಂದರೆ ಅದು ಧರ್ಮ. ತಂದೆಯ ಸಂಪತ್ತಿನಲ್ಲಿ ಊಟ ಮಾಡಿ ಭೋಗಿಸಿದರೆ ಅಳಿಸಿದ್ದು ಉಂಡಂತೆ, ಇನ್ನೊಬ್ಬರ ಸಂಪತ್ತಿನಲ್ಲಿ ಸಾಲ ಮಾಡಿ ಉಂಡರೆ ಎಂಜಲು ಉಂಡಂತೆ, ನಿನ್ನ ದುಡಿಮೆಯ ಸಂಪತ್ತಿನಲ್ಲಿ ಸವಿದರೆ ಮೃಷ್ಟಾನ್ನ ಭೋಜನ ಸವಿದಂತೆ. ಪ್ರೀತಿ ಅಥವಾ ಊಟ ಯಾರಿಗಾದ್ರೂ ಅವಶ್ಯಕತೆಗಿಂತ ಹೆಚ್ಚು ಕೊಟ್ರೆ ಅವರು ಅರ್ಧಕ್ಕೆ ಬಿಟ್ಟು ಹೋಗ್ತಾರೆ ಅಷ್ಟೇ. ಮುಂದಿಟ್ಟ ಹೆಜ್ಜೆನ ಹಿಂದಿಡ್ಬೇಡ, ಯಾರಿಗೊತ್ತು ನಿನ್ನ 11ನೇ ಹೆಜ್ಜೆ ಇತಿಹಾಸವನ್ನೇ ಸೃಷ್ಟಿಸಬಹುದು. ನಮ್ಮ ಭಾವನೆಗಳು ಸಮಯಕ್ಕಿಂತ ದುಬಾರಿ, ಹಾಗಾಗಿ ನಮಗೆ ಇಷ್ಟವೆನಿಸಿದ ವ್ಯಕ್ತಿಗಳೊಂದಿಗೆ ಮಾತ್ರ ಖರ್ಚು ಮಾಡಬೇಕು. ಕಂಡವರ ಮೇಲೆ ಖರ್ಚು ಮಾಡಿದ ತಪ್ಪಿಗೆ ಜೀವನ ಪೂರ್ತಿ ನೋವು ಪಡಬೇಕಾಗ್ತದೆ. ನಿನ್ನ ಮನಸ್ಸು ಆಕಾಶದಂತೆ ವಿಶಾಲವಾಗಿರಬೇಕು. ಒಳ್ಳೆಯತನ ಎನ್ನುವುದು ಪರ್ವತದಷ್ಟು ಎತ್ತರವಾಗಿರಬೇಕು. ಚಂದ್ರನಂತೆ ಶಾಂತಿಯುತ ಮನೋಭಾವ ನಿನ್ನದಾಗಿರಬೇಕು. ಮರಗಿಡಗಳಂತೆ ಬೇರೆಯವರಿಗೆ ತಂಗಾಳಿ ನೀಡುವಂತಹ ವ್ಯಕ್ತಿ ನೀನಾಗಬೇಕು. ಮನೆಯಂತೆ ಒಬ್ಬರಿಗೆ ನೆರಳಾಗಿರಬೇಕು, ದಾರಿಯಂತೆ ಒಬ್ಬರಿಗೆ ಮಾರ್ಗದರ್ಶಕನಾಗಿರಬೇಕು. ಅತಿಯಾದ ಪ್ರೀತಿ, ಸ್ನೇಹ, ಕಾಳಜಿ, ನಂಬಿಕೆ, ಸಲುಗೆ ಕೊನೆಯಲ್ಲಿ ಅತಿಯಾದ ನೋವನ್ನು ನೀಡುತ್ತದೆ. ಅತಿ ಎನ್ನುವುದು ಯಾವತ್ತೂ ಒಳ್ಳೆಯದಲ್ಲ, ನೆನಪಿರಲಿ. ನಾವು ಚಿನ್ನ ಮತ್ತೆ ಕಬ್ಬಿಣನ ಹೋಲಿಕೆ ಮಾಡಿದ್ರೆ ಚಿನ್ನದ ಬೆಲೆ ಹೆಚ್ಚು, ಆದ್ರೆ ಕಬ್ಬಿಣದಿಂದ ತಯಾರಿಸಿದಂತಹ ಕತ್ತಿ, ಗುರಾಣಿಗಳಿಂದ ಸೈನಿಕರು ಯುದ್ಧ ಮಾಡಿ ನಮ್ಮನ್ನು ಕಾಪಾಡ್ತಾರೆ. ಚಿನ್ನದ ಅಂಗಡಿಯನ್ನು ಸಂರಕ್ಷಣೆ ಮಾಡಲು ಕೂಡ ಕಬ್ಬಿಣದ ಬೀಗನೇ ನಾವು ಉಪಯೋಗ ಮಾಡ್ತೇವೆ. ಅದಕ್ಕಾಗಿ ಯಾವುದರ ಬೆಲೆ ಹೆಚ್ಚು ಕಡಿಮೆ ಅಂತ ನಾವು ಹೋಲಿಕೆ ಮಾಡಲು ಸಾಧ್ಯವಿಲ್ಲ. ಅದಕ್ಕೆ ಅದರದ್ದೇ ಆದ ಬೆಲೆ ಇರ್ತದೆ. ಅದಕ್ಕಾಗಿ ನೀವು ನಿಮ್ಮನ್ನು ಎಂದಿಗೂ ಕಡಿಮೆ ಭಾವಿಸಿಕೊಳ್ಳಬೇಡಿ. ನಮ್ ಜೀವನದಲ್ಲಿ ತುಂಬಾ ಜನರು ಬರ್ತಾರೆ, ಚಂದದ ಬಣ್ಣದ ಮಾತುಗಳನ್ನ ಆಡ್ತಾರೆ. ಆದ್ರೆ ಯಾರು ನಮ್ಮ ಹಿತದ ಬಗ್ಗೆ ಆಲೋಚನೆ ಮಾಡ್ತಾರೋ, ನಮ್ಮ ಹಿತಕ್ಕಾಗಿ ಯಾರು ಕಾರ್ಯ ಮಾಡ್ತಾರೋ ಅಂತವರನ್ನು ನಾವು ಎಂದಿಗೂ ದೂರ ಮಾಡ್ಕೊಳ್ಳದೆ ಜೋಪಾನವಾಗಿ ನಮ್ಮ ಜೀವನದಲ್ಲಿ ಇಟ್ಟುಕೊಳ್ಬೇಕು. ಗುಲಾಬಿ ಇರೋದು ಸ್ವಲ್ಪ ದಿನಗಳಾದ್ರೂ ಅದು ಪರಿಮಳ, ಸುಗಂಧವನ್ನು ಬೀರ್ತದೆ. ದೇವರಿಗೆ ಅರ್ಪಿಸಲು, ಹೆಣ್ಣನ್ನು ಅಲಂಕರಿಸಲು, ಮೃತ್ಯುವಿನ ನಂತರ ಹೆಣವನ್ನು ಅಲಂಕರಿಸಲು ಸಹಾಯ ಮಾಡುತ್ತದೆ. ಅದು ವರ್ತಮಾನ ಕಾಲದಲ್ಲಿಯೇ ಇರುವಷ್ಟು ದಿನ ಎಲ್ಲವನ್ನು ಆಕರ್ಷಿಸಿ ಸಂತೋಷ ಪಡಿಸುತ್ತದೆ. ನಾಳೆಯದರ ಬಗ್ಗೆ ಯೋಚನೆ ಮಾಡುವುದಿಲ್ಲ. ಆದರೆ ಮನುಜ ವರ್ತಮಾನದ ಸಂತೋಷದ ಕ್ಷಣಗಳನ್ನು ಆನಂದಿಸದೆ ಭವಿಷ್ಯದ ಬಗ್ಗೆ ಆಲೋಚನೆ ಮಾಡುತ್ತಾನೆ. ಹಾಗೂ ಭೂತಕಾಲದಲ್ಲಾದ ಕೆಟ್ಟ ಘಟನೆಗಳ ಬಗ್ಗೆ ಆಲೋಚನೆ ಮಾಡುತ್ತಾ ಅನಾರೋಗ್ಯಕ್ಕೆ ತುತ್ತಾಗುತ್ತಾನೆ. ಇರುವ ಕ್ಷಣಗಳನ್ನೇ ಸರಿಯಾದ ರೀತಿ ಬಳಕೆ ಮಾಡಿಕೊಳ್ಳಿ, ಜೀವನದಲ್ಲಿ ಸಂತೋಷವಾಗಿರುತ್ತೀರಿ. ಒಬ್ರನ್ನ ನೋಡಿ ಹೊಟ್ಟೆ ಕಿಚ್ಚು ಪಡಬೇಡ. ನಿನಗೆ ಸಾಮರ್ಥ್ಯವಿದ್ರೆ ಅವರ ಸಮಾನವಾಗಿ ಉನ್ನತ ಮಟ್ಟಕ್ಕೆ ಬರಲು ಪ್ರಯತ್ನ ಪಡು. ಸಮುದ್ರದ ನೀರು ಕುಡಿಯಲು ಉಪ್ಪಾಗಿರ್ತದೆ, ಅದು ಯಾರ ಬಾಯಾರಿಕೆಯನ್ನು ತೀರಿಸಲು ಸಾಧ್ಯವಿಲ್ಲ. ನದಿಯ ನೀರು ತುಂಬಾ ಸಿಹಿಯಾಗಿರ್ತದೆ, ಬಾಯಾರಿಕೆ ಮತ್ತು ದಣಿವು ನೀಗಿಸಿ ಜೀವ ಉಳಿಸ್ತದೆ. ಅದೇ ರೀತಿ ನಾವು ನದಿಯ ಹಾಗೆ ಒಂದು ಜೀವವನ್ನು ಉಳಿಸಬೇಕೇ ಹೊರತು ಸಮುದ್ರದಂತೆ ಯಾರಿಗೂ ಸಹಾಯವಾಗದಂತೆ ಇರಬಾರದು. ಸತ್ಯ ಕೇಳಲು ಬೇವಿನ ಎಲೆಯಂತೆ ಕಹಿಯಾಗಿರ್ತದೆ, ಆದ್ರಿಂದ ಅದನ್ನು ಯಾರು ಇಷ್ಟಪಡೋದಿಲ್ಲ. ಸುಳ್ಳು ಹೇಳಲು ಕೇಳಲು ತುಂಬಾ ಸಿಹಿಯಾಗಿರ್ತದೆ, ಆದ್ರಿಂದ ಅದನ್ನು ಎಲ್ಲರೂ ಇಷ್ಟಪಡ್ತಾರೆ. ಒಂದು ಮಾತ್ರೆ ನುಂಗಿದಾಗ ಅದರಿಂದ ಅಡ್ಡ ಪರಿಣಾಮಗಳು ಬೀರಿದ್ರೆ ಆ ಮಾತ್ರೆಯನ್ನು ನಾವು ಸೇವಿಸುವುದೇ ಇಲ್ಲ. ಅದೇ ರೀತಿ ನಾವು ಒಂದು ಸಲ ದುಷ್ಟರಿಂದ ಮೋಸ ಹೋದ್ರೆ ಅವರನ್ನು ಕೂಡಲೇ ತೊರೆದು ಅವರಿಂದ ದೂರ ಉಳಿಯುವುದು ಒಳ್ಳೆಯದು. ಇಲ್ಲವಾದ್ರೆ ನಾವು ನಮ್ಮ ಜೀವನದಲ್ಲಿ ಆಪತ್ತು ತಪ್ಪಿದ್ದಲ್ಲ. ನೆನಪಿರಲಿ, ಸ್ವಾರ್ಥವೇ ಇಲ್ಲದ ಪ್ರಪಂಚವಿಲ್ಲ, ಸುಳ್ಳೇ ಹೇಳದ ಮನುಷ್ಯನಿಲ್ಲ, ಮೋಸ ಮಾಡದ ವ್ಯಕ್ತಿಯೇ ಇಲ್ಲ, ತಪ್ಪು ಮಾಡದ ಮನುಜನಿಲ್ಲ, ಅಮ್ಮನಷ್ಟು ಪ್ರೀತಿಸುವ ದೇವತೆ ಮತ್ತೊಬ್ಬರಿಲ್ಲ, ತಂದೆಯಂತೆ ಪೋಷಿಸುವ ಪರಮಾತ್ಮ ಬೇರೊಬ್ಬರಿಲ್ಲ. ನಿಮಗೆ ಯಾರಾದ್ರೂ ಮೋಸ ಮಾಡಿ ನಿಮ್ಮ ಜೀವನದಿಂದ ಹೊರಟು ಹೋದ್ರೆ ಅವರ ಬಗ್ಗೆ ಚಿಂತೆ ಮಾಡಬೇಡಿ. ಒಂದು ಬಸ್ಸು ಸಿಗಲಿಲ್ಲ ಅಂದ್ರೆ ಇನ್ನೊಂದು ಬಸ್ಸಿಗೆ ಕಾಯ್ತೀವಿ ಅಲ್ವಾ? ಅದೇ ರೀತಿ ಒಳ್ಳೆಯ ವ್ಯಕ್ತಿ ಬಂದೇ ಬರ್ತಾನೆ. ತಾಳ್ಮೆಯಿಂದ ಕಾದು ನೋಡಿ. ಮಳೆಯಿಂದ ಇಡೀ ಭೂಮಿ ಹಸಿರಾಗ್ತದೆ, ಹೊಸ ಜೀವಿಗಳು ಸೃಷ್ಟಿಯಾಗ್ತವೆ. ಸಿಡಿಲಿನಿಂದ ಇಡೀ ಪ್ರಕೃತಿ ನಾಶವಾಗ್ತದೆ, ಜೀವ ಸಂಕುಲ ನಾಶವಾಗ್ತದೆ.
ನಾವು ಮಳೆಯಂತೆ ಒಬ್ಬರನ್ನು ಚಿಗುರಿಸಬೇಕೇ ಹೊರತು ಸಿಡಿಲಿನಂತೆ ಒಬ್ಬರನ್ನು ನಾಶ ಮಾಡಬಾರದು. ಪತಿ ಪತ್ನಿ ಸಂಬಂಧ ಉರಿಯುತ್ತಿರುವ ಬತ್ತಿ ಮತ್ತು ಎಣ್ಣೆಯಂತೆ ಎರಡು ಸಮಾನವಾಗಿ ಪರಸ್ಪರ ಅನ್ಯೋನ್ಯವಾಗಿ ಉರಿದರೆ ಮಾತ್ರ ಅವರ ಜೀವನ ಜ್ಯೋತಿಯಂತೆ ಬೆಳಗುತ್ತದೆ. ನೀನು ಪಡೆದುಕೊಂಡ ಶಿಕ್ಷಣ, ನೀನು ಕಲಿತ ಪ್ರತಿಯೊಂದು ಪಾಠ ಎಲ್ಲೋ ಉಪಯೋಗಕ್ಕೆ ಬರುತ್ತದೆ. ಓದುವುದನ್ನು ನಿಲ್ಲಿಸದಿರು. ಯಾರು ಬಿಟ್ಟರೂ ಸಹ ನಿನ್ನ ಜೊತೆಗೆ ನಿಲ್ಲುವುದು ಶಿಕ್ಷಣ ಒಂದೇ. ನಿನ್ನ ಜೀವನದ ಅವಶ್ಯಕತೆಗೆ ಹಣವನ್ನು ಒದಗಿಸುವುದು ನೀನು ಪಡೆದುಕೊಂಡ ಶಿಕ್ಷಣ ಒಂದೇ. ಪ್ರೀತಿ ಮಾಡಿದ್ರು ಮೋಸ ಮಾಡಿದ್ರು ಎಂದು ನೊಂದುಕೊಳ್ಬೇಡ. ನಿನ್ನಂತಹ ಪರಿಶುದ್ಧ ಪ್ರೀತಿಯನ್ನು ಪಡೆಯಲು ಅವರಿಗೆ ಅದೃಷ್ಟವಿಲ್ಲ ಅನಿಸುತ್ತೆ. ಅವರಿಗಿಂತ ಹೆಚ್ಚು ಪ್ರೀತಿಸುವವರು ನಿನಗೆ ಸಿಕ್ಕೇ ಸಿಗ್ತಾರೆ. ತಾಳ್ಮೆಯಿಂದಿರು. ಒಂದು ವೇಳೆ ನಾವು ಹತ್ತಿದ ಬಸ್ಸನ್ನು ಬಿಟ್ಟು ಬೇರೆ ಬಸ್ ಹತ್ತಿದ್ರೆ ಏನ್ ಮಾಡ್ತೇವೆ? ಆ ಬಸ್ಸನ್ನು ಹಿಡಿದು ನಮ್ಮ ಊರು ತಲುಪುವ ಬಸ್ಗೆ ಹತ್ತುತ್ತೇವೆ. ಅದೇ ರೀತಿ ನಾವು ಕೆಟ್ಟ ಸಂಬಂಧದ ಜೊತೆ ಸಂಬಂಧ ಬೆಳೆಸಿದಾಗ ಅವರು ಕೆಟ್ಟವರು ಎಂದು ತಿಳಿದ ತಕ್ಷಣ ಆ ಸಂಬಂಧವನ್ನು ಕಳಚಿಕೊಂಡು ಒಳ್ಳೆಯವರ ಸಂಬಂಧವನ್ನು ಹುಡುಕಿಕೊಳ್ಳಬೇಕು. ಸ್ನೇಹ ಅಂದ್ರೆ ನಾನು ಹೇಗೋ ಕೆಟ್ಟೋಗಿದ್ದೀನಿ, ನನ್ನ ಸ್ನೇಹಿತರನ್ನು ಹೇಗಾದ್ರೂ ಮಾಡಿ ಹಾಳು ಮಾಡಬೇಕು ಎನ್ನುವುದಲ್ಲ. ನಾನು ಕೆಟ್ಟರು ಕೂಡ ನನ್ನ ಸ್ನೇಹಿತರು ಕೆಡಬಾರದು ಎನ್ನಬೇಕು. ನನ್ನ ಅನುಭವದ ಮೂಲಕ ಅವರು ಒಳ್ಳೆಯವರಾಗುವುದಕ್ಕೆ ಪ್ರೇರಣೆಯನ್ನು ನೀಡಬೇಕು. ಕೆಲವೊಂದು ಸಂಬಂಧಗಳು ಹೇಗೆಂದ್ರೆ ಪ್ರಾರಂಭದಲ್ಲಿ ಹೆಚ್ಚಾದ ಕಾಳಜಿ ಮತ್ತು ಪ್ರೀತಿಯನ್ನು ತೋರಿಸ್ತಾರೆ. ಆಗ ನಮಗೆ ಅನಿಸ್ತದೆ ಹೇಗೋ ನಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವವರು ಸಿಕ್ಕೇ ಬಿಟ್ರು ಎಂದು. ಕೊನೆಗೆ ಅವರು ನಾನೇನು ಮೋಸ ಮಾಡುವುದರಲ್ಲಿ ಕಡಿಮೆ ಇಲ್ಲ ಎಂದು ಸ್ವಲ್ಪವೂ ಕರುಣೆ ಇಲ್ಲದೆ ನಮ್ಮ ಮೃದು ಹೃದಯದ ಮೇಲೆ ಘಾಸಿ ಮಾಡಿ ಹೊರಟು ಹೋಗ್ತಾರೆ.